ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 6:30 ಆಗಿದೆ. ಆಲ್ರೆಡಿ ನಾನು ವ್ಲಾಗ್ ಹಾಕಿದ್ದೆ ನಿಮಗೆ, ಈ ಥರ ನನ್ನ ತಂಗಿ ಗಂಡ ಹುಷಾರಿಲ್ಲ ಅಂತ. ಇವಾಗ ಪರ್ಫೆಕ್ಟ್ಲಿ ಸೂಪರ್ ಆಗಿದ್ದಾರೆ, ಅಂದರೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಸೊ ನಮ್ಮ ಸಾನುನ ಇವಾಗ ಮನೆಗೆ ಕರ್ಕೊಂಡು ಹೋಗಿ ಬಿಡಬೇಕು. ಒಂದು 8:30 ಬಿಡ್ತೀವಿ. ಅದಕ್ಕೂ ಮುಂಚೆ ಸಾನುನ ಮನೆ ಕಳಿಸ್ತಾ ಇದ್ದೀನಲ್ವಾ. ಸೊ ಅವಳ ಫೇವ್ರೇಟ್ ಏನು ಗೊತ್ತಾ? ಚೀಚಿ. ಸೊ ಅವಳಿಗೋಸ್ಕರ ಚಿಕನ್ ತರಿಸಿದ್ದೀನಿ. ಆಮೇಲೆ ಎಗ್ ಇದೆ, ಕಬಾಬ್ ಮಾಡೋಣ ಅಂತ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಒಂದು ಸೆಕೆಂಡ್. ಇವತ್ತು ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ನಾನು ತಿಂದಿಲ್ಲ, ಹಾಗೆ ನಾನು ಮಾಡೂ ಇಲ್ಲ. ಸೊ ಪುದೀನಾ ಮಸಾಲ, ಕಬಾಬ್ ಮಸಾಲ. ಸೊ ಈ ಕಲರ್ ಇರುತ್ತಂತೆ. ಐ ಡೋಂಟ್ ನೋ ಟೇಸ್ಟ್ ಹೇಗಿರುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಹೇಳಿದ್ರು ಈ ಥರ ಬಂದಿದೆ ಕಣೆ ಅಂತ. ಐ ಥಿಂಕ್ ಬಂದು ತುಂಬ ದಿನ ಆಗಿರಬೇಕು, ಆದರೆ ನಾನು ಗಮನಿಸಿ ನೋಡಿಲ್ಲ. ಯೂಶ್ವಲಿ ರೆಡ್ ಕಲರ್ ಇದು ಕಬಾಬ್ ಪುಡಿ ಮಾಡ್ತಾ ಇದ್ದೆ ನಾನು ಯೂಶ್ವಲಿ. ಈ ಸಲ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಏನಿಲ್ಲ, ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಪೌಡರ್ ಹಾಕೋದು. ಸೊ ಅದನ್ನು ಬೇಗ ಬೇಗ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿ ಒಂದು 1/2 hour ಎತ್ತಿಡ್ತೀನಿ. ಎತ್ತಿಟ್ಬಿಟ್ಟು ರೈಸ್ ಆದ ತಕ್ಷಣ ನೆಕ್ಸ್ಟು ಕಬಾಬ್ ಸ್ಟಾರ್ಟ್ ಮಾಡಿದೆ. ಯಜಮಾನ್ರು ಇವಾಗ ಏನು ತಂದಿದ್ದಾರೆ? ಎಣ್ಣೆ ತಗೊಂಡ್ಬಂದು ಇಟ್ಟಿದ್ದಾರೆ. ಎಣ್ಣೆ ಅಂದ್ರೆ ನೀವು ಏನೇನೋ ಎಣ್ಣೆ ಅನ್ಕೊಂಬಿಡಿ. ಸನ್ ಪ್ಯೂರ್ ಆಯಿಲ್. ಎಷ್ಟಪ್ಪ ಇದು? 760 ಆಯಿಲ್ ತಂದಿಟ್ಟು ಇವತ್ತು ತಾನೇ ಖಾಲಿ ಆಗೋಗಿತ್ತು. ನಾವು ಶಾನುಡಿಯರಿಗೆ ಕುಚ್ಚೊಂಡಿಟ್ಟು ಶಾನುಡಿಯರು ನೀನು ಚಿಕನ್ ಕಬಾಬ್ ಇಷ್ಟನಮ್ಮ? ಶಾನುಡಿಯರಿಗೆ ಬೇಗ ಬೇಗ ಕಬಾಬ್ ಮಾಡಿಬಿಡ್ತೀನಿ. ಅತ್ತೆನ ಕರ್ಕೊಂಬರಕ್ಕೆ ಮಾವ ಹೋಗಿದ್ದಾರೆ ಇವಾಗ. ಅತ್ತೆ ಸ್ವಲ್ಪ ಲೇಟ್ ಆಗಿ ಕೆಲಸ ಸ್ವಲ್ಪ ಇತ್ತು ಅಂದ್ಬಿಟ್ಟು ಲೇಟ್ ಆಯಿತು. ಸರಿ, ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಹತ್ರದಿಂದ ನೋಡಿಸ್ತೀನಿ ನಿಮಗೆ ಹೇಗಿರುತ್ತೆ ಮಸಾಲ ಅಂತೆಲ್ಲ. ಕಾಣಿಸ್ತಿದೆ ಅನ್ಸುತ್ತೆ. ಕಾಣಿಸ್ತಿದ್ಯಾ? ಎಸ್, ಕಾಣಿಸ್ತಾ ಇದೆ. ಇವಾಗ ಫಸ್ಟ್ ಎಗ್ ಹಾಕ್ಬಿಡ್ತೀನಿ. ಫಸ್ಟ್ ಒಂದು ಎಗ್ ಹಾಕಿ, ನೆಕ್ಸ್ಟು ಎಷ್ಟಿದೆ ಖಾಲಿ ಆಗ್ಬಿಟ್ಟಿದೆ. ಎಷ್ಟೈತೋ ಅಷ್ಟು ಪ್ರೆಸ್ ಮಾಡಿ ಹಾಕ್ಬಿಡ್ತೀನಿ. ಫಸ್ಟೇ ಹಾಕ್ಬೋದು, ಆಮೇಲೆ ಹಾಕ್ಬೋದು. ಏನು ಆ ಥರ ಏನಿಲ್ಲ, ಮೊದಲೇ ಹಾಕ್ಬಾರ್ದು. ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇಲ್ಲ. ಇದು ಕಲರ್ ನೋಡೋಕ್ಕೆ ನಾರ್ಮಲ್ ರೆಡ್ ಕಲರ್ ಕಾಣಿಸ್ತಾ ಇದೆ, ಗೊತ್ತಿಲ್ಲ ಅದು ಗ್ರೀನ್ ಬರುತ್ತೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಕಲಸದ ಮೇಲೆ. ನೋಡೋಣ. ಓಕೆ, ಮಿಕ್ಸ್ ಮಾಡೋಣ. ಮಾಡ್ತಾ ಇದ್ದೀನಿ. ಎಸ್, ಇಟ್ಸ್ ಟರ್ನಿಂಗ್ ಗ್ರೀನ್ ಕಲರ್. ಸ್ವಲ್ಪ ಗ್ರೀನ್ ಕಲರ್ ಟರ್ನ್ ಆಗ್ತಾ ಇದೆ, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಗ್ರೀನ್ ಕಲರ್ ಟರ್ನ್ ಆಗ್ತಾ ಇದೆ. ಹಾಕ್ಬಿಡ್ಲಾ ಇದನ್ನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗೆ ಮ್ಯಾಜಿಕ್ ತರ ಆಗ್ತಾ ಇದೆ ನೋಡಿ. ಇಲ್ಲಿ ರೆಡ್ ಕಲರ್ ಇದೆ. ರೆಡ್ ಅಂದ್ರೆ ಫುಲ್ ರೆಡ್ ಅಲ್ಲ, ಸ್ವಲ್ಪ ಆರೆಂಜ್ ಶೇಡ್ ಅಲ್ಲಿ ಇದೆ. ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಫುಲ್ ಗ್ರೀನ್ ಆಗ್ಬಿಟ್ಟಿದೆ ನೋಡಿ, ಫುಲ್ ಗ್ರೀನ್ ಆಗ್ಬಿಟ್ಟಿದೆ. ಸೊ ಗ್ರೀನ್ ಕಬಾಬ್, ನಮ್ಮ ಸಾನ್ವಿ ಕೃಪೆಯಿಂದ ಗ್ರೀನ್ ಕಲರ್ ಕಬಾಬ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಬೇರೆ ಇನ್ನೇನು ಹಾಕೋದು, ಚಿಲ್ಲಿ ಪುಡಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೋ ಇರೋದು ಗೊತ್ತಿಲ್ಲ ನನಗೆ. ನಾನು ಯಾರು ನೋಡಿಲ್ಲ, ನೋಡೋಣ. ಮಸಾಲ ತುಂಬಾ ಕಡಿಮೆ ಇದ್ಬಿಟ್ರು ಚೆನ್ನಾಗಿರಲ್ಲ ಕಬಾಬು. ಚೆನ್ನಾಗಿ ಅಂಟ್ಕೋಬೇಕು ಮಸಾಲ ಎಲ್ಲ. ಓಕೆ, ಸಾಕನ್ಸುತ್ತೆ ಮಸಾಲೆ. ಫುಲ್ ಗ್ರೀನ್ ಆಗಿ ಬಂದಿದೆ. ನೋಡೋಣ, ಒಂದು 1/2 hour ಇಟ್ಬಿಡ್ತೀನಿ. 1/2 hour ಇಟ್ಟು ಕಬಾಬ್ ಮಾಡೋವಾಗ ಸಿಗ್ತೀನಿ. ಬಾಯ್ ಬಾಯ್. ಸೋಪು ಇಲ್ಲ ತೋರಿಸ್ತಾರೆ. ಬಿಡು, ಆಫ್ ಮಾಡೋದು. ಸ್ವಲ್ಪ ಇದನ್ನ ಎತ್ತಾವಾಗ ತೋರಿಸ್ತೀನಿ. ಲೆಗ್ ಪೀಸ್ ಹಿಂಗೆ ಆಗುತ್ತೆ ಗೊತ್ತಾ? ಹಿಂಗೆ ಲೆಗ್ ಪೀಸ್
ನಿಮಗೆ ಸಾಹೇಬ್ರಿಗೆ ಎಣ್ಣೆಲಿ ಉಪ್ಪಿರುತ್ತಾ? ಸ್ವಲ್ಪ ಚೆನ್ನಾಗಿದೆಯಾ? ಪರವಾಗಿಲ್ಲ. ಪರವಾಗಿಲ್ಲ. ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡ್ತಾರೆ. ಫಸ್ಟ್ ಟೈಮು. ಮಾಮೂಲಿ ನಾವು ಯಾವಾಗಲೂ ಅನ್ಕೋತೀವಿ ಕಬಾಬ್ ಮಾಡೋವಾಗ ಊಟಕ್ಕೆ ಜೊತೆಲಿ ನಂಚ್ಕೊಂಡು ತಿನ್ನೋಣ ಅಂತ, ಬಟ್ ಆ ಥರ ಆಗೋದೇ ಇಲ್ಲ. ಕಬಾಬ್ ಮಾಡೋವಾಗಲೇ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ. ಆದ್ದರಿಂದ ಒಂದು 2 ಒಬ್ಬೆ ಎಲ್ಲ ತಿಂದ್ಬಿಟ್ವಿ ಬಿಸಿ ಬಿಸಿನೇ. ಲಾಸ್ಟ್ ಒಬ್ಬೆ ಮಾತ್ರ ನಿಮ್ಗೆ ನೋಡ್ಸೋಣ ಅಂತ ಪ್ಲೇಟಲ್ಲಿ ಇಟ್ಟಿದ್ದೀನಿ ನೋಡಿ. ಇಷ್ಟೇ ಉಳ್ದಿರೋದಿನ್ನು ಮಿಕ್ಕಿದೆಲ್ಲ ತಿನ್ಕೊಂಡ್ಬಿಟ್ಟಿದ್ದೀವಿ. ಫುಲ್ಲು ಗ್ರೀನಾಗಿ ಬರಲ್ಲ, ಗ್ರೀನ್ ಆ್ಯಂಡ್ ರೆಡ್ ಮಿಕ್ಸ್ ಆಗಿ ಬರುತ್ತೆ ಕಲರು, ಬಟ್ ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಸಾಲ್ಟ್ ಅನ್ನಿಸ್ತು ಅಷ್ಟೇ ನಮಗೆ. ಸೊ ಎಲ್ಲ ತಿಂದು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಫುಲ್ಲು ಕ್ಲೀನ್ ಮಾಡಿ ನೆಕ್ಸ್ಟು ಇವಾಗ ಹೊರಟಿದ್ದೀವಿ ನಮ್ಮ ಅಮ್ಮನ ಮನೆಗೆ. ಸಾನ್ವಿನ ಬಿಡೋಣ ಅಂತ. ನನ್ನ ತಂಗಿ ಗೋಬಿ ಮಂಚೂರಿ ಬೇಕು ಕಣೆ ಅಂತ ಕೇಳಿದ್ಲು. ಬನಶಂಕರಿಲಿ ಅವಳಿಗೆ ತುಂಬ ಇಷ್ಟ, ಟೇಸ್ಟ್ ಚೆನ್ನಾಗಿರುತ್ತೆ. ನಮಗಂತೂ ಸಿಕ್ಕಾಬಟ್ಟೆ ಫೇವ್ರೇಟ್ ಬನಶಂಕರಿಲಿ. ಸೊ 3 ಆಫ್ ತೊಗೊಂಡಿದ್ದೀವಿ, ಅಪ್ಪನಿಗೆ ಅಮ್ಮನಿಗೆ ತಂಗಿಗೆ ಅಂತ. ಅವ್ರ ಹಸ್ಬೆಂಡ್ ತಿನ್ನಲ್ಲ. ಸರಿ ಮುಗಿದ್ಮೇಲೆ ನೆಕ್ಸ್ಟ್ ಇವಾಗ ಮನೆ ಕಡೆ ಹೊರಟಿದ್ದೀವಿ. ಹೊರಡೋವಾಗ ನಾನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಶಾಪಿಂಗ್ ಬಂದಿದ್ದೀನಿ. ಕಡಿಮೆ ಮಕ್ಕಳಿಂದ ಹೆಸರು ತಗೊಂಡಿದ್ದೀನಿ. ಇದು ಲೈಟ್ ಏನದು ಕುದುರೆ? ನಿಮ್ಮ ದೊಡ್ಡಮ್ಮಂಗೆ ವಿಡಿಯೋ ಮಾಡೋಣ ಅಲ್ಲಿ ತಗೋತಾಳೆ. ಹಾಂ ಅಲ್ಲೇ ಇತ್ತು ಸ್ಥಳ ನೋಡಿ. ಹಾಂ ಎಷ್ಟೋ ತನಕ ಮಾಡ್ತಾಳೆ? ಹಾಂ ಹಿಡ್ಕೊ ನೀನು, ಕೈ ಹಿಡ್ಕೊ ನೀನು ಅಲ್ಲೇ. 23, 24 ಮೇಕಪ್ ಐಟಮ್ ತೊಗೊಂಡ್ರೆ ಲೇಡೀಸ್ ನೋಡಿ ಎಷ್ಟೋ ತನಕ ಮಾಡ್ತಾರೆ. ಎಷ್ಟೋ ತನಕ ಮಾಡ್ತಾಳೆ ನೋಡು ನಿಮ್ಮ ದೊಡ್ಡಮ್ಮ. ಬರ್ತಾಳೆ ಇವಾಗ. ಎಷ್ಟೋ ತನಕ ಮಾಡ್ತಾಳೆ. ಎಷ್ಟೋ ತನಕ ಮಾಡ್ತಾ ಇದ್ದೀವಿ. ಬೇಡ ಬೇಡ ಕೇಳಿ ಸಣ್ಣ ಏನ್ ಹೇಳ್ದೆ? ನಿನ್ನ ವಯಸ್ಸು ಒಪ್ಲಿಲ್ಲ, ಅದನ್ನ ಒಳ ಕೊಡೋಬೇಕಾ? ಇರುದಿಲ್ಲ. ಹೌದಾ? ರಬ್ಬರ್ ಬ್ಯಾಂಡ್ ಹಾಕ್ಸು. ಯಾಕೆ ಯತ್ನ ಮಾಡ್ಬೇಕು? ಇಲ್ಲಿ ಹತ್ತ ಬಿಟ್ಟ ನನ್ನ ಕೈಯ ಕಿತ್ಕೊಂಡಂಗಾಯ್ತು. ಸಾಯ್ ನೆಕ್ಸ್ಟ್ ಡೇ ಅತ್ತೆ ನೋಡಿ ನನಗೆ ಬೆಳಗ್ಗೆ ಎಷ್ಟೊಂದು ಕೆಲಸ ಮಾಡಿಕೊಡ್ತಾರೆ ಅಂತ ಫುಲ್ಲು ತರಕಾರಿ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಿನ್ನೆ ನಾವು ಬಂದಿದ್ದು ತುಂಬ ಲೇಟ್ ಆಗೋಯ್ತು. ಎಷ್ಟು ಗಂಟೆ ಬಂದ್ವಿ ಅದಿ? 10:45 ಆಗೋಯ್ತು. ಮಾತಾಡ್ಕೊಂಡು ಹಂಗೆ ಕುತ್ಕೊಂಡ್ಬಿಟ್ಟಿದ್ವಿ. ಕುತ್ಕೊಂಡು ಸ್ವಲ್ಪ ಇವರು ಆಫೀಸ್ದು ಅಂದರೆ ಬಾಯಿಗೆ ಬರ್ತಲ್ಲ ಎಲ್ಲ ಆಯುಧ ಪೂಜೆ ಮಾಡ್ತಾ ಇದ್ದಾರೆ ದಸರಾ. ಅದರಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತರಿಸ್ಬೇಕು ಅಂತ ಲಿಸ್ಟ್ ಬರಿತಾ ಇದ್ವಿ. ಲಿಸ್ಟ್ ಬರ್ಕೊಂಡು ಹಂಗೆ ಅಲ್ಲೇ ತುಂಬ ಟೈಮ್ ಆಗೋಯ್ತು. ಟೈಮ್ ಆಗೋದ್ಮೇಲೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಂದು ನಾನು ಮಲ್ಕೊಂಡು ಎಲ್ಲ ಅಷ್ಟೊತ್ತಾಯಿತು. ಸರಿ, ಇವಾಗ ಯಜಮಾನ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಇದುವರೆಗೂ ನೀವು ವಿಡಿಯೋಲಿ ಯಾವತ್ತೂ ಇದನ್ನು ನೋಡಿಲ್ಲ ಅನಿಸುತ್ತೆ. ಇವಾಗ ನೋಡಿಸ್ತಾ ಇದ್ದೀನಿ, ಮಾಡ್ರಿ.
ಇರಿ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ. ನಮ್ಮತ್ತೆ ಎಲ್ಲ ಫುಲ್ ರೆಡಿ ಪಾಪ ಲೇಟ್ ಆಗೋಯ್ತು ಅವ್ರಿಗೂ, ಯಾಕಂದ್ರೆ ಇವತ್ತು ಬೆಳಗ್ಗೆ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಚಪಾತಿ ಮಾಡೋದಿತ್ತು. ಚಪಾತಿ ಮಾಡೋದು ಅಂದ್ರೆ ನನಗಂತೂ ಟೈಮೇ ಸಾಕಾಗಲ್ಲ, ಮಾವ ಬೇರೆ ಬೇಗ ಹೋಗ್ಬೇಕು, ನಿಮಗೂ ಹೇಳಿದ್ದೀನಿ. ಅದರಿಂದ ಅತ್ತೆ ಟೊಮೆಟೊ ಈರುಳ್ಳಿ, ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾಳೆ, 1 ಸೆಕೆಂಡ್. ಗನ್ಕಡಿನ 5 ಗನ್ಕಡಿ ಎಷ್ಟು ಹಚ್ಬೇಕು ಅಂತ ನಂಗೆ ಗೊತ್ತಿಲ್ಲ ನೋಡಿ. ಇವ್ರು ಪೂಜೆ ಮಾಡೋದು ಎಲ್ಲ ಕಟ್ ಮಾಡಿಕೊಟ್ಮೇಲೆ ನೆಕ್ಸ್ಟ್ ಹೂವು ಎಲ್ಲ ಕಟ್ಟಿಟ್ರು, ಬಿಡು ಹೂವು ಎಲ್ಲ. ನಾನು ಮಾಡೋ ಹಂಗಿಲ್ಲ, ಪೂಜೆ ಇತ್ತು, 4th ಡೇ ಅನ್ಸುತ್ತೆ. 4th ಡೇ. ಅದರಿಂದ ಅತ್ತೆ ಎಲ್ಲ ಹೂವೆಲ್ಲ ಹಾಕಿದ್ರು. ಹೂವೆಲ್ಲ ಹಾಕ್ಬಿಟ್ಟು ಲೇಟ್ ಆಗೋಯ್ತು ಅಂತ ಸ್ವಲ್ಪ ಚಿಕ್ಕ ಪುಟ್ಟ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಹೋದ್ರು. ಅದಾದ್ಮೇಲೆ ನಾನು ಗುಡಿಸಿ ಒರೆಸಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಕೊಟ್ಟೆ. ಇವ್ರಿಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೀಪ ಅಂಟಿಸ್ತಾ ಇದ್ದಾರೆ ಹಿಂಗೆ ಕುತ್ಕೊಂಡು. ಎಲ್ಲ ಅಲ್ಲೇ ಇದೆ ನೋಡಿ, ಡಬ್ಬಲ್ ಅಥವಾ ಇನ್ನೊಂದು ಡಬ್ಬ ಇದೆ ನೋಡು, ಮಾಡ್ತಾ ಇದ್ದಾರೆ. ಫಸ್ಟೇ ಗನ್ಕಡಿ ಎತ್ಕೊ, ಇನ್ನೊಂದು ಡಬ್ಬಲ್ಲಿದೆ ನೋಡು. ಪೂಜೆ ಮಾಡಿ ಮುಗಿಸ್ತಾರೆ. ಟಿಫನ್ ಬಂದ್ಬಿಟ್ಟು ಇವತ್ತು ಏನು ಮಾಡಿದ್ದೀನಿ ಅಂದರೆ ಚಪಾತಿ, ಆಮೇಲೆ ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜಿಗೆ ಈ ಸಲ ಡಿಫ್ರೆಂಟಾಗಿ ಬೇರೆ ಏನೋ ಆ್ಯಡ್ ಮಾಡಿದ್ದೀನಿ. ಏನು ಅಂದರೆ ಹೆಸರು ಕಾಳು ಮೊಳಕೆ ಕಟ್ಕೊಂಡಿದ್ದೆ ತಿನ್ನೋಣ ಅಂತ. ನೋಡಿದ್ರೆ ಯಾಕೋ ಮೂಡ್ ಬಂದಿಲ್ಲ ತಿನ್ನೋಕ್ಕೆ, ಬೇಡ ಅನ್ನಿಸ್ತು. ಖಾಲಿ ಆಗಿಬಿಟ್ಟಿದೆ ಆಲ್ಮೋಸ್ಟ್. ನೋಡಿಸ್ತೀನಿ, ಟೊಮೆಟೊ ಗೊಜ್ಜಿಗೆ ಹೆಸರು ಕಾಳು ಮಿಕ್ಸ್ ಮಾಡಿದ್ದೀನಿ, ಒಂಥರ ಹೆಸರು ಕಾಳು ಟೊಮೆಟೊ ಗೊಜ್ಜು ಪಲ್ಯ ಥರ. ಅದರಿಂದ ತಿನ್ನಬೇಕು. 10 ಕಾಲಾಗಿದೆ, ಅವ್ರು ಲೇಟ್ ಆಗುತ್ತೆ ಇವಾಗ. ಪೂಜೆ ಮಾಡಿ ಮುಗಿಸ್ಬಿಡ್ತಾರೆ. ಪೂಜೆ ಮಾಡಿ ಮುಗಿಸಿದ್ಮೇಲೆ ಇಬ್ರು ಕುತ್ಕೊಂಡು ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟು ಅವರು ಹೊರಡ್ತಾರೆ ಅಷ್ಟೇ. ನನ್ನ ತಂಗಿ ಗಂಡ ಇವಾಗ ಆರಾಮಾಗಿದ್ದಾರೆ. ಆದರೆ ಸ್ವಲ್ಪ ಫುಡ್ಡಲ್ಲಿ ಡಯಟ್ಗೆ ಹೇಳಿದ್ದಾರೆ, ಅಂದರೆ ಎಣ್ಣೆ ಐಟಮ್ಸ್ ತಿನ್ನಬಾರ್ದು. ನನ್ನ ಫ್ರೆಂಡ್ಸ್ ಎಷ್ಟು ಪ್ರಾಬ್ಲಮ್ ಕೊಡ್ತಾರಪ್ಪ. ಎಣ್ಣೆ ಐಟಮ್ಸ್ ತಿನ್ನಬಾರ್ದು, ಬಿಟ್ಟರೆ ಸ್ಪೈಸಿ ಈ ಥರ ತಿನ್ನಬಾರ್ದು. ನಾನ್ ವೆಜ್ ಅಂತೂ ಫುಲ್ ಕಟ್ ತಿನ್ನಲೇಬಾರ್ದು. ನಮ್ಮ ಥರ ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ತಿಂದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ನೆನೆ ಗೋಬಿ ತೊಗೊಂಡೋಗಿದ್ದೆ, 3 ಹಾಫ್ ಗೋಬಿ ತೊಗೊಂಡೋಗಿದ್ದೆ. ಪಾಪ ಅವ್ರು ತಿಂದೇ ಇಲ್ಲ, ನೋಡ್ತಾ ಇದ್ರು. ಆಸೆ ಬರುತ್ತೆ ಈ ಟೈಮಲ್ಲೇ ತಿನ್ನಬೇಕು ಅನಿಸುತ್ತೆ ನೋಡಿದ್ರೆ, ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ನಬಾರ್ದು ಅಂದ್ಬಿಟ್ಟು ಅವ್ರು ತಿಂದಿಲ್ಲ. ಮಕ್ಕಳು, ಅಪ್ಪ ಅಮ್ಮ ಎಲ್ಲ ತಿಂದರು. ನಮ್ಮಪ್ಪ ಹೇಳಿದ ಕಾಮಿಡಿ ನೆನೆಸ್ಕೊಂಡೆ ನಾನು ಎತ್ತಿದ್ದೀನಿ. ಪಲ್ಲವಿ ಬಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ತುಂಬ ಓಡಾಡೋದಿರುತ್ತಲ್ವಾ, ಅಲ್ಲಿಂದ ಓಡಾಡ್ಕೊಂಡು ಚಪ್ಪಲಿ ಕಿತ್ತೋಯ್ತು ಕಣೆ ಗೀತಾ ಅಂತ ಹೇಳ್ತಾ ಇದ್ಲು. ಆಮೇಲೆ ನಮ್ಮ ಅಪ್ಪಂಗೆ ಡ್ಯಾಡಿ ಚಪ್ಪಲಿ ಕಿತ್ತೋಯ್ತು ಡ್ಯಾಡಿ, ಕೊಡ್ಸು ಡ್ಯಾಡಿ ಅಂತ ಸುಮ್ಮನೆ ಕೇಳ್ತಾ ಇದ್ಲು. ಅದಕ್ಕೆ ನಮ್ಮ ಅಪ್ಪ ನಂದು ಹವಾಯಿ ಚಪ್ಪಲಿ ಐತೆ ನೋಡಿ ಮಗ, ಅದನ್ನ ಹಾಕೊಂಡು ಹೋಗೋ, ಕಿತ್ತೋಗೋದೇ ಇಲ್ಲ ಅದು ಅಂತ ಇದ್ರು. ಅದು ನೆನ್ಸ್ಕೊಂಡು ನಗು ಬರ್ತಾಯಿತ್ತು ನನಗೆ. ಮನೆಗೆ ಬಂದ್ಮೇಲೆ ನೆನ್ಸ್ಕೊಂಡು ನಗು ಬರ್ತಾಯಿತ್ತು. ಅವಾಗೆಲ್ಲ ಜಾಸ್ತಿ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದು ಹವಾಯಿ ಚಪ್ಪಲಿನೇ. ನಿಮಗೂ ನೆನಪಿದೆಯಾ ಹೇಳಿ, ನೀವು ಹಾಕೊಂಡಿದ್ದೀರಾ ಚಿಕ್ಕ ವಯಸ್ಸಲ್ಲಿ? ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಹಾಕಿಲ್ಲ, ಬಟ್ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಅದೇ ವೈಟ್ ಕಲರು ಮೇಲ್ಗಡೆ ಒಂಥರ ಎಷ್ಟು ಯೂಸ್ ಮಾಡಿದ್ರು ಅದು ಕಿತ್ತೋಗಲ್ಲ. ಈಗಲೂ ಇದೆ ಅದು, ಬಟ್ ಯಾರೂ ಅಷ್ಟಾಗಿ ಯೂಸ್ ಮಾಡಲ್ಲ ಅದನ್ನು. ಸಖತ್ತಾಗಿ ಬಳಕೆ ಬರುತ್ತೆ ಹವಾಯಿ ಚಪ್ಪಲಿ. ಲೇಡೀಸ್ಗೂ ಇತ್ತು, ಜೆಂಟ್ಸ್ಗೂ ಇತ್ತು ಅದು. ಈಗೆಲ್ಲ ಬೇಗ ಕಿತ್ತೋಗೋತರ ಟ್ರೆಂಡಿಂಗ್ ಫ್ಯಾಷನ್ ಯೂಸ್ ನೀನು ಹಾಕಿದ್ಯಾಪ್ಪ ಹವಾಯಿ ಚಪ್ಪಲಿ ಚಿಕ್ಕ ವಯಸ್ಸಲ್ಲಿ ಏನಾದ್ರು? ಹಾಕಿಲ್ವಂತೆ. ಮುಗೀತು. ಇವಾಗ ಟಿಫನ್ ಕೊಟ್ಟು ತಿಂತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. 3 ಇಡು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕಬಾಬ್ ಹೇಗಿತ್ತು? ಪೂಜೆ ಮಾಡೋವಾಗ ಕೇಳ್ತಾ ಇದ್ದೀನಿ. ಚೆನ್ನಾಗಿತ್ತು, ಗೊತ್ತಿಲ್ಲ ಬಟ್ ಯಾಕೆ ಅಂತ ನಾನಂತೂ ಸಾಲ್ಟ್ ಹಾಕಿಲ್ಲ. ಸ್ವಲ್ಪ ಸಾಲ್ಟ್ ಅಲ್ಲಿ ಅನ್ನಿಸ್ತು, ಬಿಟ್ಟರೆ ಟೇಸ್ಟ್ ಚೆನ್ನಾಗಿತ್ತು. ಗ್ರೀನ್ ಕಲರ್ ಇದೆ ಕಲಿಸಿದ್ರೆ, ಬಟ್ ಎಣ್ಣೆಲಿ ನಾನು ಕರೆದಾಗ ನಾರ್ಮಲ್ ಕಬಾಬ್ ಕಲಿಸಿದಾಗ ಹೆಂಗೆ ರೆಡ್ ಕಲರ್ ಇರುತ್ತೋ ಹಂಗೆ ರೆಡ್ ಕಲರ್ ಇದೆ. ಅಯ್ಯೋ ರಾಮ, ಇಟ್ಟಿದ್ದೆ ಹಾಫ್ ಅನ್ ಅವರ್. ಅಡಿಗೆನೇ ಮಾಡಕ್ ಬರಲ್ಲ. ಯಾವಾಗ ನೋಡಿದ್ರು ನಿಮ್ಮ ಅಣ್ಣ, ನಿಮ್ಮ ಬ್ರದರು ದೊಡ್ಡದಾಗಿ ನನಗೆ ಕಮೆಂಟ್ ಮಾಡ್ತಾರೆ, ಹಿಂಗಿರ್ಬೇಕು, ಹಂಗೆ ಮಾಡಬೇಕು ಅಂದ್ಕೊಂಡು. ಆಮೇಲೆ ಇನ್ನೊಂದು, ನಾನು ನೆನ್ನೆ ಶಾಪಿಂಗ್ ಅಂತ ಹೋಗಿಲ್ಲ ಆಯ್ತಾ, ತೊಗೊಂಡು ಹೋದ್ವಿ. ನನ್ನ ಪ್ಲ್ಯಾನ್ ಏನು ಗೊತ್ತಾ, ಅದಕ್ಕೆ ಅಂತ ಕರ್ಕೊಂಡು ಹೋಗಿದ್ರು ಅವ್ರು ಖಂಡಿತ ಕರ್ಕೊಂಡು ಹೋಗಲ್ಲ ಜಾಸ್ತಿ. ಸರಿ ಇಲ್ಲಿ ಹೋಗ್ತಾನೆ ಪ್ಲ್ಯಾನ್ ಮಾಡ್ಬಿಟ್ಟೆ. ಸ್ವಲ್ಪ ಕಾಂಪ್ಯಾಕ್ಟ್ ತೊಗೋಬೇಕಾಗಿತ್ತು, ಮತ್ತೆ ಬಿಟ್ಟೆ ನಾನು. ಅಲ್ಲೊಂದು ಗಣೇಶ್ ದರ್ಶನ ಅಂತಿದೆ ಬನಶಂಕರಿಲಿ, ಅದರ ಆಪೋಸಿಟು. ತುಂಬ ನಾವು ಚಿಕ್ಕ ವಯಸ್ಸಿಂದನೂ ಹಾಕಿದ್ರು, ಬಟ್ ಇವಾಗ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಒಂದು ಮ್ಯಾಟ್ ಲಿಪ್ಸ್ಟಿಕ್ಕು,
ಅದಾದಮೇಲೆ ಐಕಾನಿಕ್ ಕಾಜಲ್ ತೊಗೊಂಡೆ. ನನಗೆ ಗೊತ್ತಿಲ್ಲ, ನನ್ನ ಫೋನ್ ನಾನು ತೊಗೊಂಡೋಗಿದ್ದೀನಿ, ಫೋನ್ಪೇ ಮಾಡಬೇಕಲ್ಲ ಅಂತ. ಇವ್ರು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ. ಎಡಿಟ್ ಮಾಡೋವಾಗ ನೋಡ್ತಾ ಇದ್ದೀನಿ ಫುಲ್ ನಗು ಬರ್ತೈತೆ, ಹಿಂಗೆ ವಿಡಿಯೋ ಮಾಡಿದ್ದಾರೆ ಅಂತ. ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಇನ್ನೇನು ಮಾಡೋದು, ಎರಡೇ ಶಾಪಿಂಗ್ ಮಾಡಿ ನಾನು ಏನು ಅನ್ಕೊಂಡು ಹೋಗಿದ್ದೆ ಅದನ್ನೇ ಶಾಪಿಂಗ್ ಮಾಡೋದು. ಜಾಸ್ತಿ ಆ ಥರ ಎಲ್ಲ ಅತಿಯಾಗೆಲ್ಲ ಶಾಪಿಂಗ್ ಮಾಡಲ್ಲ. ತಗೊಂಡು ಹೋಗಿ ಮನೆಗೆ ಹೋಗೋಷ್ಟರಲ್ಲಿ ಹತ್ತತ್ರ 9:30 ಮೇಲಾಗೋಯ್ತು. ನಮ್ಮ ಅಮ್ಮನ ಮನೆಗೆ ಹೋಗೋಷ್ಟರಲ್ಲಿ ಇದ್ದು ಬಂದ್ವಿ. ಇನ್ನೇನಿಲ್ಲ, ಇವಾಗ ಡಿಮಾರ್ಟ್ಗೆ ಹೋಗ್ಬೇಕು ಅನ್ಕೋತಿದ್ದೀವಿ. ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ, ಇನ್ನೂ ಒಂದು 3-4 ದಿನ ಆಗುತ್ತೆ. ಯಾಕೆ ಏನು ಅಂತ ನಾನು ಅವತ್ತಿನ ವ್ಲಾಗಲ್ಲೇ ಹೇಳ್ತೀನಿ. ಡಿಮಾರ್ಟ್ಗೆ ಹೋಗ್ತಾರೋ ಉದ್ದೇಶ ಏನು ಅಂತ, ನನಗೋಸ್ಕರ ಅಂತೂ ಅಲ್ಲ, ಆ ವಿಷಯ ಹೇಳ್ತೀನಿ. ಮಂಗಳಾರತಿ ಮಾಡ್ತಾ ಇದ್ದಾರೆ. ಗಾಳಿಗೆ ಆರೋಗ್ಬಿಡುತ್ತೆ ಅಂತ ಒಂದು ಕೈಲಿ ಹಿಂಗೆ ಹಿಡ್ಕೊಂಡು ಇನ್ನೊಂದು ಕೈಲಿ ಹಿಂಗೆ ಮಂಗಳಾರತಿ ಮಾಡ್ತಿದ್ದಾರೆ. ಫುಲ್ ಫನ್ನಿ ಆಗಿರುತ್ತೆ. ಅವ್ರು ಏನು ಕೆಲಸ ಮಾಡಿದ್ರು ಏನೂ ಬರಲ್ಲ. ನಾನು ಸಬ್ಸ್ಕ್ರೈಬರ್ಸ್ಗೂ ಇದು ಮಾಡು ಪ್ಲೀಸ್, ಹಿಂಗೆ ಆಶೀರ್ವಾದ. ನೀನು ಸುಮ್ಮನೆ ಇರೋ, ನನಗೆ ಬೈದ್ರು ಕಟ್. ಇನ್ನೇನಿಲ್ಲ, ಸರಿ ಅವ್ರಿಗೆ ವರ್ಷವಾಗ್ತಿದೆ ಅನ್ಸುತ್ತೆ. ಬಾಯ್ ಬಾಯ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ನೆಕ್ಸ್ಟ್ ವಿಡಿಯೋ ಏನು ಅಂತ ಇವಾಗಲೇ ಹೇಳ್ಬಿಡ್ತೀನಿ ನಿಮ್ಗೆ ಅಡ್ವಾನ್ಸಾಗೆ. ಅಮಿತ್ ಏನೋ ಮಾಡಿದಾನೆ ನಿಮ್ಗಳಿಗೋಸ್ಕರ. ಆ ವಿಡಿಯೋ ನೆಕ್ಸ್ಟ್ ಆಗ್ತಾ ಇದ್ದೀನಿ, ಮಿಸ್ ಮಾಡ್ತೀರಾ ನೋಡಿ, ಸರಿನಾ? ಬಾಯ್ ಬಾಯ್.